ಹಾಗೆಯೇ ಅವರ ಧರ್ಮಪತ್ನಿಯಾಗಿರತಕ್ಕಂತಹ ಶ್ರೀಮತಿ ಗೀತಾ ಗೌರಿಶಂಕರ್ ಅವರು ಹಾಗೂ ಮಕ್ಕಳಾದ ಅಭಿನವ ಚಂದ್ರ ಮತ್ತು ಚಿನ್ಮಯಿ ಶಾರದಾ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಮೊದಲಿಗೆ ಅಭಿನಂದನಾ ಪತ್ರ ವಾಚಿಸಲಿದ್ದಾರೆ ವೇದಬ್ರಹ್ಮಶ್ರೀ ಕೃಷ್ಣ ಭಟ್ರು. ಗುರುಸೇವಾ ಧುರೀಣ ಡಾಕ್ಟರ್ ವಿ.ಆರ್. ಗೌರಿಶಂಕರ್ ಅವರ ನಿವೃತ್ತಿ ಸಂದರ್ಭದಲ್ಲಿ ನೀಡಿದ ಅಭಿನಂದನಾ ಪತ್ರ. ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಅವಿಚ್ಛಿನ್ನ ಗುರುಪರಂಪರೆಯಲ್ಲಿ 33ನೆಯ ಅಧಿಪತಿಗಳಾದ ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರಿಂದ ಶಾಸ್ತ್ರಾಭ್ಯಾಸವನ್ನು ಮಾಡಿ ಶೃಂಗೇರಿ ಮಹಾಸಂಸ್ಥಾನದಲ್ಲಿ ಪಂಡಿತರಾಗಿ ಸೇವೆ ಸಲ್ಲಿಸಿದವರು ಶ್ರುತಿ ಶಿರೋಭೂಷಣ ಬಿರುದ ಭಾಜನರಾದಂತಹ ಶ್ರೀ ವೆಲ್ಲೂರು ಸುಬ್ರಹ್ಮಣ್ಯ ಶಾಸ್ತ್ರಿಗಳವರು. ಅವರ ಸುಪುತ್ರರು ಹಾಗೂ ಜೀವನ್ಮುಕ್ತ ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಶಾಸ್ತ್ರಾಧ್ಯಯನವನ್ನು ಮಾಡಿ ಪಂಡಿತ ಪ್ರಕಾಂಡರಾಗಿ ಶೃಂಗೇರಿ ಪೀಠದ ಆಸ್ಥಾನ ವಿದ್ವಾಂಸರಾಗಿ ಸೇವೆ ಸಲ್ಲಿಸಿದವರು ವಿದ್ಯಾನಿಧಿ ಶ್ರೀ ರಾಮಚಂದ್ರ ಶಾಸ್ತ್ರಿಗಳವರು. ವಿದ್ಯಾನಿಧಿ ಶ್ರೀ ರಾಮಚಂದ್ರ ಶಾಸ್ತ್ರಿಗಳವರ ಮತ್ತು ಅವರ ಧರ್ಮಪತ್ನಿಯಾದ ಶ್ರೀಮತಿ ರಾಮಭಕ್ತಿಯವರ 5ನೆಯ ಪುತ್ರರಾಗಿ ಜನಿಸಿದ ನೀವು ಬಾಲ್ಯದಿಂದಲೇ ಸತ್ಸಂಸ್ಕಾರವನ್ನು ಬೆಳೆಸಿಕೊಂಡು ಲೌಕಿಕ ವಿದ್ಯಾಭ್ಯಾಸವನ್ನು ಉತ್ತಮವಾಗಿ ಮುಗಿಸಿದ್ದೀರಿ. ನಿಮ್ಮಲ್ಲಿರುವ ಅಚಂಚಲವಾದ ಗುರುಭಕ್ತಿ ಮತ್ತು ವಿನಯಾದಿ ಸದ್ಗುಣಗಳಿಂದ ಸಂಪ್ರೀತರಾದ ಈ ಪೀಠದ 35ನೆಯ ಅಧಿಪತಿಗಳಾದ ಪ್ರಾತಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರಿಂದ 1986ರಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಆಡಳಿತಾಧಿಕಾರಿಗಳಾಗಿ ನೇಮಕಗೊಂಡು 32ನೆಯ ವಯಸ್ಸಿನಲ್ಲಿಯೇ ನಿಮ್ಮ ವಿಶಿಷ್ಟವಾದ ಗುರುಸೇವೆಯನ್ನು ಪ್ರಾರಂಭಿಸಿದ್ದೀರಿ. ಅವರ ವಿದೇಹ ಕೈವಲ್ಯದ ನಂತರ ಪ್ರಸ್ತುತ ಪೀಠವನ್ನು ಅಲಂಕರಿಸುತ್ತಿರುವ 36ನೆಯ ಅಧಿಪತಿಗಳಾದ ಶ್ರೀಮತ್ ಪರಮಹಂಸೇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನರಾದ ಸಕಲ ಶಾಸ್ತ್ರ ನದೀಷ್ಣರಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಅವರ ಅಪ್ಪಣೆಯಂತೆ ಅದೇ ಆಡಳಿತಾಧಿಕಾರಿ ಸ್ಥಾನದಲ್ಲಿ ಮುಂದುವರೆದು ಇನ್ನೂ ಹೆಚ್ಚಿನ ಉತ್ಸಾಹ ಮತ್ತು ದಕ್ಷತೆಯಿಂದ ಗುರುಸೇವೆಯನ್ನು ಮಾಡುತ್ತಾ ಶ್ರೀಮಠವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಿ ಜಗದ್ಗುರು ಮಹಾಸ್ವಾಮಿಗಳವರಿಂದ ಗುರುಸೇವಾಧುರೀಣ ಎಂಬ ಅನ್ವರ್ಥವಾದ ಬಿರುದನ್ನು ಪಡೆದಿದ್ದೀರಿ. ಜಗದ್ಗುರು ಮಹಾಸ್ವಾಮಿಗಳವರ ಅಮೋಘ ದಿವ್ಯ ಸಂಕಲ್ಪವನ್ನು ಅವರ ಪರಮಾನುಗ್ರಹದಿಂದಲೇ ಯಥಾವತ್ತಾಗಿ ಕಾರ್ಯರೂಪಕ್ಕೆ ತರುವುದರಲ್ಲಿ ಸಿದ್ಧಹಸ್ತರಾದ ನೀವು ನಿಮ್ಮ 38 ವರ್ಷಗಳ ಸುದೀರ್ಘವಾದ ಅಧಿಕಾರಾವಧಿಯಲ್ಲಿ ಎಡೆಬಿಡದೆ ಪರಿಶ್ರಮ ವಹಿಸಿ ವಿಶ್ವಮಟ್ಟದಲ್ಲಿ ಶೃಂಗೇರಿ ಶಾರದಾ ಪೀಠದ ಖ್ಯಾತಿಯನ್ನು ಹೆಚ್ಚಿಸಿದ್ದೀರಿ. ಉತ್ಸಾಹ, ಪ್ರಾಮಾಣಿಕತೆ, ಧೈರ್ಯ, ಚಾತುರ್ಯ, ದಕ್ಷತೆ, ವಾಕ್ಪಟಿಮೆ, ಸಮಯಸ್ಫೂರ್ತಿ ಮೊದಲಾದ ಸದ್ಗುಣಗಳಿಗೆ ಆವಾಸ ಸ್ಥಾನವಾದ ನೀವು ಶ್ರೀಮಠದ ಎಲ್ಲ ಶಿಷ್ಯ ಜನರ ಹೃದಯಗಳಲ್ಲಿ ವಿಶಿಷ್ಟವಾದ ಶಾಶ್ವತ ಸ್ಥಾನವನ್ನು ಪಡೆದಿದ್ದೀರಿ. ನಿಮ್ಮ ಜೊತೆಗಿನ ನಮ್ಮ ಜೀವನದ ಒಡನಾಟದ ಒಂದೊಂದು ಕ್ಷಣವೂ ನಮಗೆ ಅವಿಸ್ಮರಣೀಯ. ಶ್ರೀಮಠದ ಆಡಳಿತದ ವ್ಯವಸ್ಥೆಗಳಲ್ಲಿ ನೀವು ಮಾಡಿದ ಸುಧಾರಣೆಗಳು, ಇಟ್ಟಂತಹ ದಿಟ್ಟ ಹೆಜ್ಜೆಗಳು, ತೆಗೆದುಕೊಂಡ ನಿರ್ಧಾರಗಳು ನಮ್ಮೆಲ್ಲರಿಗೂ ಮಾದರಿ. ಸ್ವತಃ ಸಮಸ್ತ ವಿವಾದಗಳಿಗೂ ದೂರವಾಗಿರುವ ಜಗದ್ಗುರುಗಳ ಚಿತ್ತಾನುಸಾರಿಗಳಾಗಿ ಯಾವುದೇ ವಿವಾದಕ್ಕೆ ಅವಕಾಶವಿಲ್ಲದೆ ಆಡಳಿತವನ್ನು ನಡೆಸಿದ್ದೀರಿ. ಜಗದ್ಗುರು ಮಹಾಸ್ವಾಮಿಗಳವರ ವಿಷಯದಲ್ಲಿ ಅಪಾರವಾದ ಶ್ರದ್ಧಾ ಭಕ್ತಿಗಳೊಂದಿಗೆ ನೀವು ಗುರುಸೇವೆಯನ್ನೇ ಜೀವನದ ಲಕ್ಷ್ಯವಾಗಿಟ್ಟುಕೊಂಡಿದ್ದೀರಿ. ಹಲವಾರು ಜನ್ಮಗಳಲ್ಲಿ ಮಾಡಿರುವ ಪುಣ್ಯವಶಾತ್ ನಮಗೆ ಶೃಂಗೇರಿ ಮಹಾಸಂಸ್ಥಾನದಲ್ಲಿ ಸೇವೆ ಸಲ್ಲಿಸುವ ಸದವಕಾಶ ದೊರಕಿದೆ. ಅದರಲ್ಲೂ ನಿಮ್ಮೊಡನೆ ಸೇವೆ ಸಲ್ಲಿಸಿದ್ದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರು, ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರು ಮತ್ತು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ದೀರ್ಘಾಯುಸ್ಸು, ಆರೋಗ್ಯ ಮತ್ತು ಸಕಲವಿಧ ಶ್ರೇಯಸ್ಸನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಈ ಅಭಿನಂದನಾ ಪತ್ರದ ಮೂಲಕ ವ್ಯಕ್ತಪಡಿಸುತ್ತಿದ್ದೇವೆ. ಶೃಂಗೇರಿ ಮಠದ ಸೇವಕ ವರ್ಗದವರು. ಶೋಭಕೃತ್ ಸಂವತ್ಸರ ಮಾಘ ಶುಕ್ಲ ತೃತೀಯ ಫೆಬ್ರವರಿ 12, 2024.
Citation offered to Guru Seva Dhurina Dr. V.R. Gauri Shankar by the Sevakas of the Shringeri Mutt. Shri Vellur Subramanya Shastrigalu learned the Shastras from the 33rd Acharya of the Dakshinamnaya Shri Sharada Peetham, Jagadguru Shri Sachidananda Shiva Abhinavan Nrsimha Bharati Mahaswamiji. He served the Shringeri Mahasamsthanam as a distinguished scholar and was awarded the title Shruti Shiro Bhushanam. His son, Vidyanidhi Shri V.S. Ramachandra Shastrigalu, studied the Shastras from the renowned Jivan Mukta Jagadguru Shri Chandrasekhara Bharati Mahaswamiji. Known for his exemplary scholarship, he served as the Asthana Vidwan of Shringeri Mahasamsthanam. Your good self, Shri V.R. Gauri Shankar Avaru, was born as the fifth son of Vidyanidhi Shri V.S. Ramachandra Shastrigalu and his Dharmapatni Srimati Ramabhakti. Right from your childhood, you cultivated noble qualities and excelled in your engineering and managerial studies. Pleased with your unflinching Guru Bhakti and qualities such as humility, the 35th Acharya of the Peetham, Pratasmaraniya Jagadguru Shri Abhinava Vidyatirtha Mahaswamiji, appointed you as the administrator of Shringeri Mutt in 1986. Aged only 32, you immediately commenced your exemplary service to the Guru. After the Acharyas Videha Mukti, the present and 36th Acharya of the Peetham, His Holiness Paramapujya Jagadguru Shankaracharya Shri Shri Bharati Tirtha Mahaswamiji, who is widely revered for his scholarship and tapas, directed you to continue your services in the capacity of administrator. Working with renewed enthusiasm and great efficiency, you have engaged in Guru Seva and brought about the all-round development of Shringeri Mutt. The Mahaswamiji conferred upon you the apt title Guru Seva Dhurina. Powered by the Mahaswamiji's unbounded blessings, you have been most skilled in bringing to fruition the infallible divine Sankalpa of the Jagadguru Mahaswamiji. You have relentlessly administered the Shringeri Mutt for 38 long years and taken its glory to new heights all over the world. You are indeed a repository of many noble traits such as great enthusiasm, honesty, courage, sharp intellect, efficiency, eloquence, and timely decision making. You occupy a special and permanent place in the hearts of all devotees of Shringeri Mutt. We will never be able to forget even a single moment of our lives that we have spent in your association. The improvements you brought to the administrative system of the Shringeri Mutt, the bold steps that you took, and the strong decisions that you made are exemplary for all of us. Being aware of the nature of the Jagadguru Mahaswamiji, who is himself beyond all controversies, you have administered the institution in a controversy-free manner. With great Shraddha and Bhakti towards the Jagadguru Mahaswamiji, the only objective you have in your life is Guru Seva. Owing to the fruition of the Punya performed in many past lives, we are all fortunate to serve the Shringeri Mahasamsthanam. It is a matter of pride for all of us to have served the Mahasamsthanam during your time. Offering our humble prayers to Goddess Sharadamba, Bhagavan Chandramaulishwara, Jagadguru Shri Shri Bharati Tirtha Mahasanidhanam and Jagadguru Shri Shri Vidhushekara Bharati Sanidhanam to bestow a long and healthy life as well as all kinds of shreyas to you and every member of your family. All of us express our heartfelt gratitude to you through this Abhinandana Patra submitted by the Sevakas of Shringeri Mutt, Shobhagrat Samvatsara Magha Shuddha Tritiya, February 12th, 2024. ಈ ಅಭಿನಂದನಾ ಪತ್ರವನ್ನು ಶ್ರೀಮಠದ ಮಾನ್ಯ ಆಡಳಿತಾಧಿಕಾರಿಗಳಾದ ಗುರುಸೇವಾ ನಿರತ ಶ್ರೀ ಪಿ ಎ ಮುರಳೀರವರು ನೀಡಬೇಕು. ಜಗದ್ಗುರುಗಳವರು ಪರಿಪೂರ್ಣವಾಗಿ ಆಶೀರ್ವದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೆ.
ಶ್ರೀಮಠದ ನೌಕರರ ಪರವಾಗಿ ಸನ್ಮಾನ ಮಾನ್ಯ ಆಡಳಿತಾಧಿಕಾರಿಗಳಿಂದ ಶ್ರೀ ಆಸ್ಥಾನ ವಿದ್ವಾನ್ ನಾಗರಾಜ ಭಟ್ರು, ಪೇಶ್ಕಾರ್ ಶಿವಶಂಕರ ಭಟ್ರು, ಈಗ ಸನ್ಮಾನ ಮತ್ತು ಅಭಿನಂದನೆಗಳನ್ನು ಸ್ವೀಕರಿಸಿರ್ತಕ್ಕಂತಹ ಗುರುಸೇವಾಧುರೀಣ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ವಿ ಆರ್ ಗೌರಿಶಂಕರ್ ಅವರು ಸನ್ಮಾನಿತರ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.